ಇವತ್ತಿನ ಕಾಲದಲ್ಲಿ ಬುಕ್ ಮೈ ಶೋ ಅಂತಾರೆ, ಡಿಜಿಟಲ್ ಆಗಿದೆ ಅಂತ ಹೇಳ್ತಾರೆ, ಆನ್ಲೈನ್ ಬುಕ್ಕಿಂಗ್ ಮಾಡ್ಕೊಳ್ಬಹುದು ಅಂತ ಹೇಳ್ತಾರೆ. ಇದರ ನಡುವೆ ಈ ಕರ್ಮಗಳು ನೋಡಿ. ಒಂದೊಂದು ಪಾಸ್ ವ್ಯವಸ್ಥೆ, ಒಂದೊಂದು ಟಿಕೆಟ್ ವ್ಯವಸ್ಥೆ ಮಾಡಿಬಿಟ್ಟಿದ್ರೆ ಮುಗಿದು ಹೋಗ್ತಾ ಇತ್ತು. ಆನ್ಲೈನ್ ಸಿನಿಮಾ ನೋಡಬೇಕು ಏನು ಮಾಡ್ತಾರೆ ಜನ ಇವತ್ತಿಗೆ? ಏನು ಮಾಡ್ಬೋದು ಸಿನಿಮಾ ನೋಡಬೇಕು ಅಂತ ಹೇಳಿದ್ರೆ? ಬುಕ್ ಮಾಡ್ಕೊಳ್ತಾರೆ. 5 ಸೀಟ್ ಬೇಕಾ, 10 ಸೀಟ್ ಬೇಕಾ, 25 ಸೀಟ್ ಬೇಕಾ, ಬುಕ್ ಮಾಡ್ಕೊಳ್ತಾರೆ, ಬರ್ತಾರೆ. ಪಾಸ್ ಬೇಕಾದರೆ ಪಾಸನ್ನು ವಿತರಿಸಬಹುದಾಗಿತ್ತು. ಟಿಕೆಟ್ ಕೌಂಟ್ರ್ ಓಪನ್ ಮಾಡ್ಕೊಳ್ಳಿ, ಬೆಳಗ್ಗೆನೆ 1 ಗಂಟೆಗೆ ಓಪನ್ ಮಾಡ್ಕೊಳ್ಳಿ, ಒಂದು ಕ್ಯೂ ಸಿಸ್ಟಮ್ ಇಡಿಯಲ್ಲಿ, ಟಿಕೆಟ್ ಸಿಕ್ಕೋರು ಬರಲಿ, ಕೂತ್ಕೊಳ್ಳಿ. ಒಟ್ಟಿಗೆ ಹಿಂಗೆ ಕುರಿ ದೊಡ್ಡಿ ಥರ ಬಿಟ್ಟರೆ ಇನ್ನೇನು ರೀ ಆಗುತ್ತೆ? ಎಲ್ರಿಗೂ ಹೋಗಿ ಫಸ್ಟ್ ನೋಡ್ಬೇಕು. ಫಸ್ಟ್ ಆಫ್ ಆಲ್ RCB ತಂಡ ಒಳಗೆ ಇರಲೇ ಇಲ್ಲ ಅಲ್ಲಿ. ಇದು ಗೊತ್ತಿರಲಿಲ್ಲ ನಿಮಗೆ? ಈ ಎಲ್ಲ ಕಾಲು ತೊಳಿತಾ ಆಯ್ತಲ್ಲ, ಈ ಕರ್ಮ ಆಯ್ತಲ್ಲ, RCB ತಂಡ ಒಳಗಡೆ ಇರಲೇ ಇಲ್ಲ ರೀ. ಇನ್ನು ವಿಧಾನಸೌಧ ಕೂಡ ನೆಟ್ಟಿಗೆ ರೀಚ್ ಆಗಿರಲಿಲ್ಲ ಅವರು. ವಿಧಾನಸೌಧವನ್ನೇ ರೀಚ್ ಆಗಿರಲಿಲ್ಲ ಅವರು. ಅಷ್ಟೊತ್ತಿಗಾಗಲೇ ಇಲ್ಲಿ ಏಕಾಏಕಿಯಾಗಿ ಜನಗಳನ್ನು ಈ ಥರ ಬಿಟ್ಟು ಇಷ್ಟು ಜನಗಳ ಸಾವಾಯ್ತಲ್ಲ. ಸಾವಲ್ಲ, ಇವೆಲ್ಲ ಕೊಲೆ. ಇದನ್ನು ಸಾವು ಅಂತ ನಾವು ಅಫಿಷಿಯಲಾಗಿ ಕರಿತಾ ಇದ್ದೀವಿ ಅಷ್ಟೇ. ಇಲ್ಲಿ ಸತ್ತೋದ್ರು ಅಂತ ಯಾರು ತಪ್ಪಿರೋಂಥ ಸಾವುಗಳ್ರಿ ಇದು? ಸಾವು ಅಂತಿರೋ, ಕೊಲೆ ಅಂತಿರೋ ನಿಮಗೆ ಬಿಡ್ತಾ ಇದ್ದೀನಿ ನಾನು ಅದನ್ನು. ಸಾವು ಅಂತಾದರೂ ಕರ್ಕೊಳ್ಳಿ, ಕೊಲೆ ಅಂತಾದರೂ ಕರ್ಕೊಳ್ಳಿ. ಬೇರೆ ದಂತ ವೈದ್ಯಕೀಯ ವಿದ್ಯಾರ್ಥಿ ಸತ್ತೋಗಿದ್ದಾನೆ. ಇನ್ನು ಅದು 6 ವರ್ಷದ ಮಗು ಸತ್ತೋದ ಅಂತ ಮಾಹಿತಿ ಇದೆ. 6 ವರ್ಷದ ಮಗು ರೀ, ಏನು ಬದುಕು ನೋಡಿತ್ರಿ ಆ ಮಗು? ನಾನು ಕರ್ಕೊಂಡು ಬರುವವ್ರ ಬಗ್ಗೆನೂ ನನಗೆ ಆಕ್ಷೇಪಣೆ ಇದೆ ನನಗೆ. ಕ್ಲಾರಿಟಿ ಇತ್ತಾ? ಒಂದು ಟಿಕೆಟ್ ಇತ್ತಾ? ಒಂದು ಕ್ಯೂ ಇತ್ತಾ? ಎಂಟ್ರಿ ಆಗಬಹುದು ರೀ. ವಿಶೇಷವಾಗಿ ಹೆಣ್ಣುಮಕ್ಕಳು ಅಷ್ಟೇ, ವಯಸ್ಸಾದವರು ಅಷ್ಟೇ. ಎಲ್ಲರೂ ಈಕ್ವಲ್ ಆಗಿ ಶಕ್ತಿಶಾಲಿಗಳಿರಲ್ಲ ಅಲ್ವಾ? ಶಕ್ತಿ ಇತ್ತು, ಏನು 100 ಜನ ತಳ್ತಾರೆ ಹಿಂದೆಯಿಂದ. ಒಂದು ಸಲ ಮುಗ್ಗಿಸಿದ್ರೆ ಸಾಕ್ರಿ. ಹಿಂದೆ ಇದ್ದವನು ಯಾರಿಗೂ ಕೆಳಗಡೆ ಯಾರು ಬಿದ್ದಿದ್ದಾನೆ ಗೊತ್ತಾಗಲ್ಲ. ಮಗು ಬಿದ್ದಿದ್ದಾನಾ, ವಯಸ್ಸಾದವ್ರು ಬಿದ್ದಿದ್ದಾರಾ, ಮಹಿಳೆ ಬಿದ್ದಿದ್ದಾರಾ, ಆ ಮಗುವಿನಲ್ಲಿ ಆ ಪೋಷಕರು ಜೀವನ ಇಟ್ಕೊಂಡಿದ್ರಾ? 12 ವರ್ಷದ ಹುಡುಗ ಅಂತೂ ಅಸ್ವಸ್ಥ ಆಗಿದ್ದಾನೆ. ಆ ಹುಡುಗ ಬದುಕಲಿ ಅಂತ ಕೇಳ್ಕೊಳ್ಬಹುದು ಅಷ್ಟೇ. ನಾವು ಇಲ್ಲಿಂದ ಸ್ಟುಡಿಯೋದಿಂದ ಇನ್ನೇನು ಮಾಡೋಕ್ಕಾಗತ್ತೆ ನಮ್ಮ ಕೈಲಿ? ಕೇಳಬಹುದು ಅಷ್ಟೇ. ಇನ್ನು ಸಾವಿನ ಸಂಖ್ಯೆ ನನ್ನ ಕೈಲಿ ಜಾಸ್ತಿ ಓದಿಸ್ಬೇಡಪ್ಪ ಅಂತ. ಸಾವಿನ ಸಂಖ್ಯೆ ಇದರ ಆಚೆಗೆ ನನ್ನ ಕೈಲಿ ಓದಿಸ್ಬೇಡ ಜಾಸ್ತಿ ಅಂತ ಹೇಳಿ. ಇಷ್ಟೇ ನಮ್ಮ ಕೈನಲ್ಲಿ ಉಳ್ಕೊಂಡಿರೋದು ಇವತ್ತಿಗೆ. ಏನು ವ್ಯವಸ್ಥೆ ರೀ! ಆ ವಿಧಾನಸೌಧ ಮುಂದೆ ನೋಡ್ತಾ ಇದ್ದೀವಿ, ಒಂದು ತಂಡ ಬಂದಾಗ ಅಭಿಮಾನಿಗಳು ಕಣ್ ತುಂಬಿಕೊಳ್ಬೇಕು ಅಂತ ಕಾಯ್ತಾ ಇದ್ದಾರೆ. ಸಂತೆ ರೀ, ಅಲ್ಲಿ ಸಂತೆ, ಯಾರೂ ಕಾಣಲ್ಲ. ಯಾರಾದ್ರೂ ಒಬ್ಬರು ತೋರಿಸ್ಬಿಡಿ ನೋಡೋಣ. ವಿರಾಟ್ ಕೊಹ್ಲಿ ಹಿಂಗೆ ಸನ್ಮಾನ ಆಯಿತು, ನಾನು ನೋಡಿದೆ, ದೂರದಿಂದ ಕಾಣಿಸ್ತಾ ಇತ್ತು, ಹೇಳಿ ನೋಡೋಣ. ಆ ಸ್ಟೇಜ್ ಮೇಲೆ, ಆ ಸ್ಟೇಜ್ಗೆ ಒಂದು ಗೌರವ ಇರುತ್ತೆ, ಒಂದು ಘನತೆ ಇರುತ್ತೆ. CM, DCM, ಹೋಮ್ ಮಿನಿಸ್ಟರ್, ಇನ್ನೊಂದಿಬ್ಬರು 5 ಜನ ಟೀಮ್ ಪ್ಲೇಯರ್ಸು, 1 by 1 ಕರೆದು ಅವ್ರಿಗೊಂದು ಸನ್ಮಾನ, ಒಂದು ಗೌರವ, ಒಂದು 4 ಮಾತು ಎಲ್ಲ ಸೇರಿಸ್ಕೊಂಡ್ರು ನಿಮಗೆ ಅರ್ಧ ಗಂಟೆ ಕಾರ್ಯಕ್ರಮ ಆಗಲ್ಲ ರೀ. ಎಲ್ಲ ಸೇರಿಸೋದು ಅರ್ಧ ಗಂಟೆ ಕಾರ್ಯಕ್ರಮ ಆಗಲ್ಲ. ಅಷ್ಟರಲ್ಲಾಗಲೇ ಯಾರ್ಯಾರೋ ನುಗ್ಗುತ್ತಾರೆ, ಅಲ್ಲಿ ಯಾರ್ಯಾರೋ ಬರ್ತಾರೆ, ಸೆಕೆಂಡ್ ಕೊಡೋಕ್ಕೆ ಕ್ಯೂ ನಿಂತ್ಕೊಳ್ತಾರಲ್ಲಿ, ಎಲ್ಲರೂ ಅಡ್ಡ ಬರ್ತಾರೆ, ಯಾರೋ ಮೊಬೈಲ್ ಎತ್ಕೊಂಡು ಬರ್ತಾರಲ್ಲಿ. ಮಾಧ್ಯಮಗಳಿಗೆ ಅಂಥೇಳಿ ಒಂದೊಂದು ಜಾಗ ಇಟ್ಟಿರ್ತಾರೆ ರೀ, ಅಲ್ಲಿಂದ ನಾವು ಕ್ಯಾಮ್ರಾನ ಫಿಕ್ಸ್ ಮಾಡ್ಕೊಂಡಿರ್ತೀವಿ, ಅಲ್ಲಿಂದ ಕವರ್ ಮಾಡ್ತಾ ಇರ್ತೀವಿ ಅದನ್ನು. ಅಷ್ಟರಲ್ಲಿ ಅದಾಯಿತು. ಅದಕ್ಕೆ ಮುಂಚೆನೇ ಈ ಥರ ಆಗಿದ್ದಂತೆ ಸುದ್ದಿ ಬರ್ತಾಯಿತ್ತು ಚಿನ್ನಸ್ವಾಮಿಯಲ್ಲಿ. ಎಲ್ಲ ಫೋಕಸ್ ಆ ಕಡೆ ಇತ್ತಲ್ಲ. ನೋಡಿದ್ರಲ್ಲಿ ಕಾಲು ತುಳಿತಾ ಅಷ್ಟೇ ಇತ್ತು. ಯಾರಿಗೋ ಕಾಲು ಮುರಿತಂತೆ,